ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ನಾಯಿ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಇವತ್ತು ನಮ್ಮ ಓನರ್ಗೆ ಊರಿಗೆ ಹೋದ್ರು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಅಂತ ಬಿಟ್ಟು ಹೋಗಿದ್ದಾರೆ. ಅಂತೂ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿತ್ತು ಅವ್ರ ಮನೆಯವರಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಬೆಳಗ್ಗೆ ನಾಷ್ಟ ಇನ್ನು ಅಡುಗೆ ಕೆಲಸ ಮಾಡಬೇಕಲ್ಲ ಅಂದ್ಬಿಟ್ಟು ಬಂದು ಸ್ಟವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾರೇ ಆಗಲಿ ಮನೆಯಲ್ಲಿ ನಾಯಿ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ಅದು ಅವ್ರು ನೋಡ್ಕೊಳಂಗೆ ಅನಿಸಲ್ಲ. ಹಾಗಾಗಿ ಬಂದಿದ ತಕ್ಷಣ ತುಂಬ ಬೇಜಾರಲ್ಲಿತ್ತು. ಇನ್ನು ಕಸ ಹೊಡೆದು ನೆಲ ಒರೆಸೋವರೆಗೂ ಬುಟ್ಟಿಲಿ ಹಾಕಿರಿ ಅಂತ ಹೇಳಿದರು. ಹಾಗಾಗಿ ಬುಟ್ಟಿಲೇ ಹಾಕಿದ್ದೀನಿ. ನೋಡ್ರಿ ಹೆಂಗೆ ನೋಡ್ತಾ ಇದೆ. ಇನ್ನು ಕಸ ಹೊಡೆದು ನೆಲ ಒರೆಸ್ಬಿಟ್ಟು ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಊರಿಗೆ ಹೋಗೋದಿತ್ತು. ಹಾಗಾಗಿ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಜಾಸ್ತಿನೇ ಇರುತ್ತೆ. ಈಗ ಚಪ್ಪರದವ್ರೆ ಕೈ ಹಾಕ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬಿಡಿಸಿಟ್ಟಿರುವಂಥ ಚಪ್ಪರದವ್ರೆ ಕೈನ ಹಾಕ್ಬಿಟ್ಟು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಆವಾಗ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೂ ಸಾಕು. ಅದಕ್ಕೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಕಾಯಿ ತುರಿ, ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಒಂದು 10 ನಿಮಿಷ ಲೋ ಸ್ಲಿಮ್ಮಲ್ಲಿ ಬೇಯಿಸಿದ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಇನ್ನು ಅಷ್ಟೊತ್ತಿಗೆ ಚಪಾತಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿಗೂ ಕೂಡ ರೆಡಿ ಮಾಡಿಕೊಂಡೆ. ಚಪಾತಿ ಕೂಡ ಮಾಡಿಟ್ಕೊತಾ ಇದ್ದೀನಿ. ಬೆಳಗ್ಗೆನೇ ಆಗಿರೋದ್ರಿಂದ ಸುಮ್ಮನೆ ಚಪಾತಿ ಪಲ್ಯ ಮಾಡ್ಕೊಂಡು ಟೈಮ್ ವೇಸ್ಟ್ ಆಗೋಯ್ತು ಅಂದ್ಕೊಂಡೆ. ಬೇಗನೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೂ ಟೈಮ್ ಆಗೇ ಹೋಯ್ತು. ಇನ್ನು ಸೊಪ್ಪು ತೊಗೊಂಡು ಬಂದಿಟ್ಟಿದ್ನಲ್ಲ, ಹಾಳಾಗುತ್ತೆ, ಇನ್ನು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು, ಇನ್ನು ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಹಾಗೆ ಬಿಟ್ಟರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಇನ್ನು ನಾಯಿ ಏನು ಮಾಡ್ತಾಯಿದೆ ಅಂತ ನೋಡೋಕೆ ಹೋದರೆ ನನ್ನ ಮಕ್ಕಳಿಬ್ರು ಅಂತೂ ಹೆವಿ ಟಾರ್ಚರ್ ಕೊಡ್ತಿದ್ದಾರೆ. ಅವಕ್ಕೇನೋ ಒಂಥರ ಖುಷಿ ಆಗ್ಬಿಟ್ಟಿದೆ. ನನ್ನ ಚಿಕ್ಕ ಮಗಳಂತೂ ತಗೋ ಊಟ ತಿನ್ನು, ತಗೋ ನೀರು ಕುಡಿ ಅಂತ ಹೇಳ್ತಾನೆ ಇದ್ಲು. ನನ್ನ ದೊಡ್ಡ ಮಗಳು ಸ್ವಲ್ಪ ನಾಯಿ ಅಂದರೆ ತುಂಬ ಭಯ. ಅಂಥವಳು ಇವಾಗ ನಾಯಿ ಮುಟ್ಟಿಸ್ಬಿಟ್ಟು ಮಾತಾಡ್ತಿದ್ದಾಳೆ ಮುಟ್ಕೊಂಡು. ನಾವೇ ಸಾಕೊಳ್ಳೋಣ ನಾಯಿನ ಅಂತ ಬೇರೆ ಹೇಳ್ತಾ ಇದ್ಲು. ನಮ್ಮ ಆಯಿತು ಸಾಕೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನೋಡಿ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಮನೇಲಿ ಯಾವುದನ್ನು ಬಂದರೆ ಪ್ರೀತಿಯಿಂದ ನೋಡ್ಕೊತಾರೆ, ಅದೇ ಖುಷಿ. ಇನ್ನು ಪಾತ್ರೆಗಳಿದ್ದಾವೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಪಾತ್ರೆ ಎಲ್ಲ ತೊಳೆದಿರ್ತಾಯಿದ್ದೀನಿ. ಇವತ್ತು ಮೀಟಿಂಗ್ ಸಹ ಇತ್ತು ಸ್ಕೂಲಲ್ಲಿ, ಬಟ್ ಹೋಗೋಕ್ಕಾಗಲಿಲ್ಲ. ಮೀಟಿಂಗ್ ಕೂಡ ಹೋಗ್ಬಿಟ್ಟು ಬರೋಣ ಅಂದರೆ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಅಂದರೆ ಇದೇನು ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದರೆ ಎಕ್ಸಾಮ್ ಟೆಸ್ಟ್ ಬರೆದಿರೋದೇನಲ್ಲ. ಮಕ್ಕಳನ್ನೇ ಹೇಗೆ ಕಳಿಸ್ಬೇಕು ಏನು ಅನ್ನೋದ್ರ ಬಗ್ಗೆ ಹೇಳ್ತಾರಷ್ಟೇ. ಇನ್ನು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಕೆಲಸದಿಂದ ಬರೋದೇ ಲೇಟಾಗಿ ಹೋಗುತ್ತೆ. ಇನ್ನು ಪಾಪ ಅವರು ಬಂದ್ಬಿಟ್ಟು ಮಾಡೋಕ್ಕೆ ಇನ್ನೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಾಡಿಟ್ಬಿಟ್ಟೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಾಯಿತು. ಈ ಕಡೆ ಕುಕ್ಕರಿಗೆ ಬೇಳೆ ಹಾಕಿಟ್ಟಿದೆ. ಬೇಳೆ ಸ್ವಲ್ಪ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಬೇಳೆ, ಇನ್ನು ಕಟ್ ಮಾಡಿಟ್ಟಿರೋಂಥ ತರಕಾರಿ, ಈರುಳ್ಳಿ, ಟೊಮೊಟೊ, ಅರಿಶಿನ ಪುಡಿ ಹಾಕ್ಬಿಟ್ಟು ಕೂಗಿಸ್ತಾಯಿದ್ದೀನಿ. ಕೂಗಿಸಿದ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಇರಲಿಲ್ಲ ಕರಿಬೇವಿನ ಸೊಪ್ಪು ಹಂಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಊರಿಗೆ ಹೋಗಿದ್ದು ಯಾವುದು ವೀಡಿಯೋ ಮಾಡಿರಲಿಲ್ಲ. ಅಲ್ಲಿಂದ ಬರ್ತಾ ಮತ್ತೆ ಅವರ ಅಣ್ಣನ ಮನೆ ತವ್ರ ಮನೆಗೆ ಹೋಗಿದ್ವಿ. ಅವರು ಕರಿಬೇವಿನ ಸೊಪ್ಪು ಮರ ಇತ್ತು ಅಂತ ಅಂದ್ಬಿಟ್ಟು ಅದನ್ನೇ ಕಟ್ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ತುಂಬ ಕೊಟ್ಟಿದ್ರು. ಅದನ್ನೇ ಕ್ಲೀನ್ ಮಾಡಿ ಎತ್ತಿಡ್ತಿದ್ದಾರೆ. ನಮ್ಮ ಅತ್ತೆ ವೇಸ್ಟ್ ಆಗುತ್ತೆ ಇನ್ನು ಹಂಗೆ ಇಟ್ಟರೆ ಅಂತ ಅಂದ್ಬಿಟ್ಟು. ಯಾವತ್ತೂ ಕೆಲಸ ಮಾಡ್ದಿಲ್ದೋದವಳು ನನ್ನ ಮಗಳು ದೊಡ್ಡವಳು ಕೂಡ ಕೆಲಸ ಮಾಡೋಕೆ ಕೂತ್ಕೊಬಿಟ್ಟಿದ್ದಾಳೆ ಇವತ್ತು. ನನ್ನ ಚಿಕ್ಕವಳು ಕೆಲಸ ಮಾಡ್ತಿರೋಳ್ಗೆ ಹೋಗಿ ಹೊಡೆದು ಅವಳನ್ನ ಹಿಂಸೆ ಕೊಡ್ತಿದ್ದಾಳೆ. ಬರೀ ಇದೆ ಇವ್ರದ್ದು ಜಗಳ. ಇನ್ನು ಆಟ ಆಡ್ಕೊಂಡೆಲ್ಲ ಮಾಡಿ ಮುಗಿಸಿದ್ರು. ಇನ್ನು ನಾಯಿ ಏನು ಮಾಡ್ತಿದೆ ನೋಡೋಣ ಅಂತ ಹೋದೆ. ತುಂಬ ಅಂದರೆ ತುಂಬ ಫೀಲಿಂಗಲ್ಲಿ ಇತ್ತಿತ್ತಲ್ಲ, ಈಗ ಸ್ವಲ್ಪ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲೂ ಊಟ ನೀರು ಏನು ಕುಡಿದೇನೆ ಬೇಜಾರು ಮಾಡ್ಕೊಂಡಿದ್ದಿದ್ದು ನಾಯಿ ನೋಡಿ ಇದ್ದಕ್ಕಿದ್ದಂಗೆ ಎಷ್ಟು ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಆಯಿತು. ನನ್ನಂತೂ ಎಲ್ಲೂ ಹೋಗ್ಬೇಡ ಬಿಟ್ಟು ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೋ ಅಂತ ಅಂದ್ಬಿಟ್ಟು ಇದು ಮಾಡ್ತೈತೆ ನೋಡಿ.
ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಒಂದು ಹೊತ್ತು ಊಟ ಹಾಕೋದ್ರೇ ಎಷ್ಟು ಪ್ರೀತಿ ಮಾಡ್ತವೆ ನಾಯಿಗಳು. ಇನ್ನೊಂದು ದೊಡ್ಡ ನಾಯಿ ತುಂಬ ಬೇಜಾರು ಮಾಡ್ಕೊಂಡು ಅವ್ರ ಮನೆ ಬಾಕ್ಲೇ ನೋಡ್ಕೊಂಡು ಕೂತಿತ್ತು. ಸರಿ ಅಮ್ಮ ಫೋನ್ ಮಾಡಿದ್ರು ಬಾ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು, ಹಾಗಾಗಿ ನಾವು ಅಮ್ಮವ್ರ ಮನೆ ಹತ್ರ ಹೋಗಿ ಆಟ ಆಡಿಸ್ತೀವಿ ನೋಡಿ. ಏನೋ ಆಗ್ಬಿಟ್ಟೈತೆ ಮಮ್ಮಿ ಒಳಗೆ. ಇನ್ನು ಸಂಜೆಗೆ ಪಲಾವೇ ಮಾಡ್ಕೊಂಬಿಡೋಣ, ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಪಲಾವ್ಗೆ ಎಲ್ಲ ರೆಡಿ ಮಾಡಿಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೆ. ಯಾವುದು ಏನು ರುಬ್ದೇನೆ ಹಾಗೆ ಪಲಾವ್ ಮಾಡೋದು. ಟೊಮೊಟೊ, ಈರುಳ್ಳಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲೆ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ ಹಾಕಿ ಉಪ್ಪು ಹಾಕಿದ್ರೆ ಪಲಾವ್ ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಸಡನ್ನಾಗಿ ಬೇಗನೆ ಮಾಡ್ಕೋಬೋದು ಈ ಅಡುಗೆ ಆದರೆ. ಇನ್ನು ನನ್ನ ಮಗಳು ಓದ್ಕೊಳ್ಬೇಕಾಗಿರೋರು ಓದ್ಕೊಳ್ದೆ ಈ ಚಿಕ್ಕವಳು ನಾನು ಬರಿತೀನಿ ಅಂತ ಬರ್ಕೊಂಡು ಕೂತಿದ್ದಾಳೆ ನೋಡಿ. ದೊಡ್ಡವಳಿಗೆ ಟೆಸ್ಟ್ ಇತ್ತು, ಅವಳಿಗೆ ಓದ್ಕೊ ಅಂತಂದರೆ ಅವಳು ಓದ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನಾನು ಬರಿತೀನಿ ಅಂದ್ಬಿಟ್ಟು ಪೆನ್ಸಿಲ್ ಓಡಾಡ್ತಿದ್ದಾಳೆ. ಸ್ವಲ್ಪ ಬರಿಬೇಕು ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಆಮೇಲೆ ಬರೆಯೋ ಟೈಮಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಆದರೂ ಈಗ ನಾನೇ ಬರಿತೀನಿ ಕೊಡು ಅಂತ ಹಿಂಸೆ ಮಾಡ್ತಾಳಲ್ಲ, ಹಾಗಾಗಿ ಅದು ಇನ್ನೇನಿಲ್ಲ. ಇನ್ನು ನಾಯಿಗೆ ನೈಟು ಊಟ ಎಲ್ಲ ಹಾಕ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಬಿಟ್ಟಿದೆ. ಅದು ನಾವು ಮಾತಾಡ್ದಾಗೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಮಾತಾಡ್ತೈತೆ ನೋಡಿ. ತುಂಬ ಖುಷಿಯಾಗ್ಬಿಟ್ಟಿತ್ತದು. ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. ಅಡ್ಜಸ್ಟ್ ಆದಮೇಲೆ ಪಾಪ ಅವು ಹೆಂಗೆ ಹೊಂದ್ಕೊಂಡು ಹೋಗ್ತವೆ ಅಂದರೆ ಅದು ನಮಗೆ ಹೇಳೋಕ್ಕಾಗಲ್ಲ, ಅಷ್ಟು ಪ್ರೀತಿ ಕೊಡ್ತವೆ ಅವೇನೇ. ನನಗಿಂತ ನನ್ನ ಮಕ್ಕಳಿಗೆ ನಾಯಿ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ಯಾಕಂದರೆ ಅವನ್ನ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅವರು. ಅದ್ರ ಜೊತೆನೇ ಕೂತ್ಕೊಳ್ಳೋದು ಹಾಗೆಲ್ಲ ಮಾಡ್ತಾಯಿದ್ರು. ಟಿವಿ ನೋಡ್ತಿದ್ಯಾ? ಚಿಕ್ಕ ನಾಯಿ ಬೇರೆ ಅಲ್ವಾ, ಏನಾದರೂ ಕಮ್ಮಿ ಮಾಡ್ಬಿಡ್ತಾರೆ ಅನ್ನೋ ಭಯ ಅಂತ ತುಂಬ ಇತ್ತು. ಯಾಕಂದರೆ ನಮ್ಮನ್ನು ನಂಬಿ ನಾವು ಅದನ್ನು ಹುಷಾರಾಗಿ ನೋಡ್ಕೋಬೇಕಲ್ಲ. ಹಾಗಾಗಿ ಇಬ್ಬರು ಟಿವಿ ನೋಡ್ಕೊಂಡು ಮಲಗಿದ್ದಾರೆ. ಯಾವಾಗ ಬೀಳ್ತೀಯ ಅಂತ ಹೇಳೋಕ್ಕಾಗಲ್ಲ ನೋಡಿ. ನಮ್ಮ ಯಜಮಾನ್ರು ಹೊಡಿತಾ ಇದ್ರಿ ಹಂಗೆ ಹೊಡಿತಾಳೆ ಅಂತ. ಅಲ್ಲಿ ನಂದು ನೀನು ಹೊಡಿತಿದ್ಯಾ ಈಗ ಸೊನ್ನು? ಸೋನು, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀನು ಯಾಕೆ ಹೊಡಿತಿದ್ದೀಯ?